ಎಷ್ಟು ಕೇಕ್ ಇಟ್ಟು ನೋಡಿ, ವೆರೈಟಿ ವೆರೈಟಿ ಇದೆ. ತಲೆ ಮಾಂಸ ಎರಡುನು. ಇದು ಬ್ರೈನು, ಇಲ್ಲಿ ನೋಡಿ ಕಣ್ಣು ಹೆಂಗೈತಿ. ಬ್ರೈನ್ ಇಷ್ಟ ನೋಡಿ ನನಗಂತೂ. ವೆಜಿಟೇರಿಯನ್ ಪೀಪಲ್, ಐ ಆಮ್ ರಿಯಲಿ ಸಾರಿ. ನೀವು ವೆಜಿಟೇರಿಯನ್ ಪೀಪಲ್ ನಮ್ಮ ಎನ್ವಿರಾನ್ಮೆಂಟ್ ನ ಹಾಳು ಮಾಡ್ತಾ ಇದ್ದೀವಿ. ತಲೆ ಮಾಂಸ ಸಾರು, ತಲೆ ಮಾಂಸ ಫ್ರೈ, ಸೌತೆಕಾಯಿ ರೈಸ್. ನೋಡ ತಲೆ ಮಾಂಸ ಪೀಸ್ಗಳು ಹೆಂಗವೆ ಅಂತ. ಒಂದೊಂದು ಪೀಸು ಕತ್ತವನ್ನಾಗವೆ ನೋಡಿ. ಚಿಂದಿ ಚಿತ್ತವನ್ನ ಬೆಳಗ್ಗೆ ತಿಂದಿದ್ ಮೊಸನ್ನ. ಕೇಕ್ ಎಲ್ಲ ರೋಡಲ್ಲಿ ಮಲ್ತವ್ರು ಇವರು. 2 ಇಲಿಗಳು ದೊಡ್ಡದು ಭಯಾನಕ ಸೈಜು. ನಮ್ಮ ಫೋಟೋ. ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಜಸ್ಟ್ ವಿಡಿಯೋ ಅಲ್ಲ, ನಾನು ಫುಲ್ ಟೈಮ್ ಕ್ರಿಯೇಟರ್ ಆಗೋ ಒಂದು ಗೋಲು. ಅದಕ್ಕೆ ನಾನು ಪ್ರತಿದಿನ ವಿಡಿಯೋ ಮಾಡ್ತೀನಿ. ಆಲ್ಟರ್ನೇಟ್ ಡೇಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ನೆನ್ನೆ ಹೇಳಿದಾಗ ಏಂಟಿಗೆ ನಾನು ನಮ್ಮ ವೈಫ್ ಮನೆಗೆ ಬಂದಿದ್ದೆ ಅಂದ್ರೆ ಅದಕ್ಕೆ ಇವಾಗ ಬೇಗ ಹೋಗ್ತಾ ಇದೆ ಅಂದ್ರೆ ಇವತ್ತು ನಾನು ನೆನ್ನೆ ಅಂತ ಬಂದಿದ್ದೆ. ಇವತ್ತು ನಾನು ತಲೆ ಮಾಂಸ ತಗೊಂಡೋಗಕ್ಕೆ ನಮ್ಮ ಮನೇಲಿ ಇಲ್ಲಿ ಮಾಂಸ ಇಲ್ಲಿಂದ ತುಂಬಾ ಇಷ್ಟ. ಅದಕ್ಕೆ ಇಲ್ಲಿಂದ ತಗೊಂಡೋಗೋಣ. ಅದು ಸದ್ಯ ನಾನಂತೂ ತಂದಿಲ್ಲ ಹೋಗಿ, ಯಾಕೆಂದ್ರೆ ನಮ್ಮ ಅತ್ತೆ ಇದ್ದಾರೆ. ನಮ್ಮ ಅತ್ತೆ ತಗೊಂಡು ಹೋಗೋದು ಬಿಡೋದಿಲ್ಲ ಅಂಗಡಿಗೆ, ಅವರೇ ತಗೊಂಡ್ಬಂದು ಕೊಡ್ತಾರೆ ನನಗೆ. ಅದು ಒಂಥರ ಒಂದು ನಮ್ಮಲ್ಲಿ ಪ್ರೀತಿ. ಅದು ತಗೊಂಬಂದು ಕೊಟ್ಟು ನಡಿ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಅಲ್ಲಿ ತೋರಿಸ್ತೀನಿ ನಾನು ಹೆಂಗಿದೆ ಅಂತ. ಆಮೇಲೆ ಅಡಿಗೆ ತಿನ್ಬೇಕಾದ್ರೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನಡೀರಿ ಹೋಗೋಣ. ಅದಾದ್ಮೇಲೆ ವಿಡಿಯೋ ಕೊನೆಯಲ್ಲಿ ನೋಡಿ ನಾನು ನಿಮ್ಗೆ ಅದು ಮೌಸ್ ಒಂದು ಅಪ್ಡೇಟ್ ಹೇಳ್ತೀನಿ ಏನಾಯ್ತು ಅಂತ. ಇಲ್ಲಿ ನಮ್ ಕಾರಲ್ಲಿ ಒಂದು ಭಯಾನಕ ಒಂದು ಟ್ರಾಜಿಕ್ ಆಗ್ಬಿಡೈತೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡೋದ ಹೇಳ್ತೀನಿ. ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದು. ಇವಾಗ ಮನೆಗೆ ರೀಚ್ ಆಗಿ ನಾವು ಮತ್ತೆ ಏನ್ ತಂದು ಕೊಟ್ಟಿದ್ದಾರೆ ತಲೆ ಮಾಂಸ. ಅದು ಎಷ್ಟು ಈಸಿ ಆಗಿ ನಾವು ತಗೊಂತೀವೋ ಅಷ್ಟು ಈಸಿ ಅಲ್ಲ ಮಾಡೋದು. ಅದು ಕೈ ರುಚಿ ಇರ್ಬೇಕು, ಅವಾಗ್ಲೇ ಅದು ಮಾಡಕ್ಕೆ ಬರೋದು. ಕೈ ರುಚಿ ಇಲ್ಲ ಅಂತ ಹೇಳಿದ್ರೆ ಅದು ಒಂಥರ ಚೆನ್ನಾಗೇ ಅಲ್ಲ, ಟೇಸ್ಟೇ ಅಲ್ಲ. ನಿಮ್ಗೆ ಒಂದ್ಸತಿ ಅಥವಾ ಏನಾದ್ರು ಚೆನ್ನಾಗಿ ಮಾಡಿದೀವಿ ಕೈ ತಿಂದ್ರೆ ಅಷ್ಟೇ, ಆಮೇಲೆ ಯಾವಾಗ್ಲೂ ಲೈಫ್ ಲಾಂಗ್ ತಿನ್ನಲ್ಲ, ಆ ತರ ಆಗ್ಬಿಡ್ತೈತೆ ಅದು. ಮತ್ತೆ ನಮ್ಮ ಅಂಗಡಿಗೆ ಹೋಗಕ್ಕೆ ಬಿಡಲ್ಲ. ಹೋಗ್ಬಿಟ್ಟು ಅವರೇ ತಗೊಂಬಂದ್ ಕೊಟ್ಟು ಸ್ವಲ್ಪ ಕ್ಯಾಶ್ ಕೊಡ್ಬೇಕಷ್ಟೇ. ಅವ್ರಿಗೆ ಕ್ಯಾಶ್ ಕೊಟ್ಟು ಅವರೇ ತಗೊಂಬಂದ್ ಕೊಡ್ತಾರೆ. ಅದು ರೆಗ್ಯುಲರ್ ಶಾಪ್ಗೆ. ಅದು ತಲೆ ಮಾಂಸ, ಅದು ಎಷ್ಟು ತಲೆ ಮಾಂಸ ಈಸಿಯಾಗಿ ಹೇಳ್ತೀವಿ ಅದು ನಾವು ಮಾಡೋದಷ್ಟೇ ಕಷ್ಟ. ಅದು ರೆಗ್ಯುಲರ್ ಆಗಿ ಮಾಡೋರಿಗೆ ಅದು ಒಂಥರ ಕೈ ರುಚಿ ಇರ್ಬೇಕು, ಅವಾಗ್ಲೇ ಅದು ಮಸ್ತಾಗಿ ಬರೋದಿಲ್ಲ ಅಂತಂದ್ರೆ ಒಂದ್ ಮಾಡ್ಕೊಂಡು 2 ಆಗ್ಬಿಡ್ತದೆ. ಇದೇ ತಲೆ ಮಾಂಸ ಎರಡುನು. ಇದು ಬ್ರೈನು, ಇಲ್ಲಿ ನೋಡಿ ಕಣ್ಣು ಹೆಂಗೈತೆ. ಅದೇ ತರ ನಿಮ್ಗೇನಾದ್ರು ತಲೆ ಮಾಂಸ ತಿನ್ನಕ್ಕೆ ಇಷ್ಟ, ತಲೆ ಫ್ರೈ ಇಷ್ಟ, ತಲೆ ಸಾರು ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಇಷ್ಟ ಅಂತ. ನಿಮಗ್ ಇಷ್ಟ ಆಗಿದೆ ಯಾವ ತರ ತಿನ್ನಕ್ ಇಷ್ಟ ನಿಮ್ಗೆ? ಫ್ರೈಯಾ, ಸಾರಾ, ಇಲ್ಲಾಂದ್ರೆ ಡ್ರೈಯಾ, ಆತರ ಯಾವ ತರ ನಿಮ್ಗೆ ತಿನ್ನಕ್? ಬ್ರೈನ್ ಇಷ್ಟ ನೋಡಿ ನನಗಂತೂ ಭಯಾನಕ ಇಷ್ಟ. ಮಟನ್ ತಲೆ ಬ್ರೈನ್ ಅಮ್ಮ ಮಸ್ತಾಗಿ ಮಾಡ್ತಾರೆ. ಒಂದು ವಿಡಿಯೋ ಹಾಕಿದೀನಿ ನಾನು ಇದೇ ಚಾನಲ್, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ತಿರ್ಗಾ ಇನ್ನೊಂದ್ಸತಿ ಇವಾಗ ಏನಾದ್ರು ನಾನು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ನಮ್ಮ ಅಮ್ಮ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಇಲ್ಲ ಅಂತಂದ್ರೆ ಏನು ಮಾಡಾಗಲ್ಲ, ಮಿಸ್ ಆಗೋಯ್ತು ವಿಡಿಯೋ. ನೀವು ಕಲ್ತ್ಕೊಬಹುದು, ಬೇಕಂದ್ರೆ ನೋಡಿ ಚಾನಲ್ ಇದೆ ವಿಡಿಯೋ, ನೀವು ಆರಾಮಾಗಿ ನೋಡ್ಬೋದು ಹೆಂಗ್ ಮಾಡೋದು ಅಂತ. ಈಸಿ ಸ್ಟೆಪ್ಸ್ ಅಲ್ಲಿ ಮಾಡ್ಬೋದು, ಈಸಿಯಾಗಿ ಮಸ್ತಾಗಿ ಟೇಸ್ಟ್ ಆಗಿದೆ. ತಲೆ ಮಾಂಸ ನೀನೇ ತಂದ ಅಂತ ಕೇಳಿದ್ರೆ ಇಲ್ಲ, ನಿಜವಾಗ್ಲೂ ನಾನ್ ತರಕ್ ಹೋಗಿಲ್ಲ, ನಮ್ಮ ಅತ್ತೆ ತಂದಿರೋದು. ಒಂದಿಷ್ಟು ಚಿಕ್ಕ ಒಂದು ಜಸ್ಟರ್ ಒಂದು ದೊಡ್ಡ ಮೀನಿಂಗ್ ಬರುತ್ತೆ ಲೈಫಲ್ಲಿ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿಯಲ್ಲಿ ಒಂದು ದೊಡ್ಡ ಮೀನಿಂಗ್ ಬರುತ್ತೆ. ಅವ್ರು ಕೊಡೋ ಪ್ರೀತಿ ಅದು. ನಮ್ಗೆ ಹೋಗಕ್ ಬಿಡಲ್ಲ, ನಿಮ್ ಮನೇಲಿ ನಾನೇ ತಗೊಂಡ್ಬರ್ತೀನಿ ಅಂತ ಹೇಳೋದು ಒಂಥರ ನಮಗೆ ಒಂಥರ ಫೀಲ್ ಆಗಿದೆ. ಪಾಪ ಅವ್ರಿಗೆ ಯಾಕೆ ಕೇಳ್ಬೇಕು, ನಾವೇ ತಗೋಬೋದು. ಅವ್ರಿಗೆ ಅದು ಫೀಲ್ ಇರಲ್ಲ. ನಮ್ಮ ಮಕ್ಳು ನಾವ್ ಏನ್ ತಗೋ ಅವ್ರಿಗೆ ಕೆಲಸ ಕೊಡ್ಬೇಕು. ನಾವು ಒಂದೇ ನಿಮಿಷ ತಾನೆ, ಅವ್ರಿಗೆ ಪರಿಚಯ ಇರ್ತಾರೆ, ಎಲ್ಲ ಇರ್ತಾರೆ, ತಗೊಂಡ್ಬಿಡ್ತಾವರು. ಆ ತರ ಒಂದು ಗೆಸ್ಟರ್, ಆ ತರ ಒಂದು ಪ್ರೀತಿ ಇರ್ತದೆ. ಅದೇ ತರ ಅವರು ನಮ್ಮ ಮನೆಗೆ ಬಂದು ನಾವು ಅಷ್ಟೇ ತರ ಪ್ರೀತಿ ಕೊಡ್ತೀವಿ. ಇವಾಗ ಅದೇ ಮತ್ತೆ ನಾವು ತಗೋಕ್ ಬಿಡ್ಲಿಲ್ಲ, ಅವರೇ ತಗೊಂಬಂದ್ ಕೊಟ್ಟಿದ್ದು. ಹೋಗಿ ರೆಸ್ಟ್ ಮಾಡ್ತೀನಿ. ಇವಾಗ ರೆಸ್ಟ್ ಮಾಡಾದ್ಮೇಲೆ ಎದ್ದಿ ನೋಡೋಣ ನಮ್ಮ ಅಮ್ಮ ಎಷ್ಟು ಟೇಸ್ಟ್ ಆಗಿ ಮಾಡಿರ್ತಾರೆ ಅಂತ. ನಾನು ತಿನ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ ಹೆಂಗ್ ಮಾಡಿದ್ದಾರೆ ಅಂತ. ನೋಡಿ ಇವಾಗ ಜಸ್ಟ್ ಮಲ್ಗೆ ಎದ್ದಿ ರೆಸ್ಟ್ ಮಾಡ್ಕೊಂಡು ಬಂದೆ, ಸ್ನಾನ ಗಿನೆಲ್ಲ ಮಾಡ್ಕೊಂಡ್ ಬರ್ತಾ ಇದೀನಿ. ನಮ್ಮ ಅಮ್ಮ ಆಗ್ಲೇ ಮಟನ್ ತಲೆ ಮಾಂಸ ಮಾಡ್ಬಿಟ್ಟು ಅಂತ. ನಿಮ್ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಮಟನ್ ಮಾಂಸ ಇಷ್ಟನಾ? ಮಟನ್ ಮಾಂಸದಲ್ಲಿ ತಲೆ ಮಾಂಸ ತುಂಬಾ ಇಷ್ಟನಾ? ಹೇಗ್ ಮಾಡ್ತಾರೆ ಅಂತ ನಮ್ಗೆ ಒಂದು ರೆಸಿಪಿ ಗೊತ್ತಿರೋ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಾಂದ್ರೆ DM ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇದೇ ಚಾನಲ್ ಹೆಸರು ಲೋಕಲ್ ಪಬ್ಲಿಕ್ ಟ್ರಾವೆಲ್ ಅಂತಾನೆ ಇರ್ತಾರೆ, ಜಗನ್ ಸಿಂಗ್ ಅಂತ ಟೈಪ್ ಮಾಡಿ ಬಂದೇ ಬರುತ್ತೆ, ಅಲ್ಲಿ ತಿಳಿಸಿ. ಇಲ್ಲ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಬೇಜಾರಾದ್ರೆ ವೆಜಿಟೇರಿಯನ್ ಪೀಪಲ್, ಐ ಆಮ್ ರಿಯಲಿ ಸಾರಿ. ನೀವು ವೆಜಿಟೇರಿಯನ್ ಪೀಪಲ್ ನಮ್ಮ ಎನ್ವಿರಾನ್ಮೆಂಟ್ ನ ಹಾಳು ಮಾಡ್ತಾ ಇದೀರ. ನಾವ್ ಆಗಲ್ಲ. ಎನ್ವಿರಾನ್ಮೆಂಟ್ ನ ಯಾವ್ದು ಹಾಳು ಮಾಡ್ತಿದ್ಯೋ, ಗಿಡಗಳನ್ನ ತಿಂತಾ ಇದೀವೋ ಅದನ್ನ ನಾವು ತಿಂತಾ ಇದೀವಿ ಬೇಟಾಡಿ. ನಾವು ಬೇಟಾಡ್ದಿಲ್ಲ, ಅಂಗಡಿಯಲ್ಲಿ ಬೇಟಾಡ್ದೋ ನಾವು ತಿಂತಾ ಇದೀವಿ. ಆದ್ರೆ ನೀವೆಲ್ಲ ವೆಜಿಟೇರಿಯನ್ಸ್ ಎಲ್ಲ ನಮ್ಮ ಎನ್ವಿರಾನ್ಮೆಂಟ್ ನೆಲ್ಲ ಗ್ರೀನ್ ಎಲ್ಲ ತಿಂತಾ ಇದೀರಾ. ವೆಜಿಟೇರಿಯನ್ ಅಂತ ಹೇಳಿ
ಎಲ್ಲ ಸೊಪ್ಪು ಗಿಪ್ಪು ಎಲ್ಲ ತಿಂದು ಆಕ್ಸಿಜನ್ ಕಡಿಮೆ ಮಾಡ್ತಾ ಇದ್ದೀರಾ ನೀವು. ಮನೆ ನಮ್ಮ ಅಮ್ಮ ಅಡ್ಗೆ ಮಾಡೋದು ಮಸ್ತಾಗಿ ತಿನ್ನಕೋಣ ಫ್ರೆಂಡ್ಸ್. ನಮ್ಮ ಅಮ್ಮ ಮಸ್ತಾಗಿ ಮಾಡೋದು ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ. ತಲೆ ಮಾಂಸ ಸಾರು, ತಲೆ ಮಾಂಸ ಫ್ರೈ, ಸೌತೆಕಾಯಿ ರೈಸು ಮಸ್ತಾಗಿರ್ತದೆ. ಈ ಬ್ಯಾಟಿಂಗ್ ಮಾಡಿ ನಾನು ನಿಮ್ಗೆ ಇನ್ನೊಂದು ವಿಷಯ ತೋರಿಸ್ತೀನಿ. ಏನಂತಂದ್ರೆ ನಮ್ಮ ಏರಿಯಾದಲ್ಲಿ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಕೇಕ್ ಮಾಡ್ತಾರೆ ನ್ಯೂ ಇಯರ್ಗೆ. ಅದೊಂಥರ ನೀವೇ ನೋಡಿ ಒಂಥರ ಶಾಕ್ ಹೋಗಿರ್ತಾರೆ, ಈ ತರ ಕೇಕ್ ಮಾಡ್ಬೋದಾ ಏರಿಯಾದಲ್ಲಿ ಅಂತ. ನಿಮ್ಗೆ ವಿಡಿಯೋ ಕಂಪ್ಲೀಟ್ ಹಂಗೆ ಕಂಟಿನ್ಯೂ ಮಾಡ್ತಾ ಇರಿ, ಅದೇ ಸ್ಕಿಪ್ ಮಾಡ್ಬೇಡಿ. ನಾನು ನಿಮ್ಗೆ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗ್ ಮಾಡ್ತಾವ ಅಂತ. ಆದ್ರೆ ಈ ವಿಡಿಯೋ ನೀವು ನ್ಯೂ ಇಯರ್ ಆದ್ಮೇಲೆ ನೋಡ್ತಾ ಇರ್ತೀರಿ, ಯಾಕಂದ್ರೆ ನಾನು ಒನ್ ಡೇ ಆಲ್ಟರ್ನೇಟಿವ್ಸ್ ಹಾಕ್ತೀನಲ್ಲ ಅದಕ್ಕೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ನೋಡೋ. ತಲೆ ಮಾಂಸ ಪೀಸ್ಗಳು ಹೆಂಗವೆ ಅಂತ. ಒಂದೊಂದು ಪೀಸು ಖತರ್ನಾಕಾಗವೆ ನೋಡು. ಚಿಂದಿ ಚಿತ್ತವನ್ನ ಬೆಳಗ್ಗೆ ತಿಂದಿದ್ ಮೊಸರನ್ನ, ಅದು ಬೆಳಗ್ಗೆ ಟೊಮೆಟೊ ಬಾತ್ ತಿಂದಿದ್ದನು, ಮೊಸರನ್ನ ಅಲ್ಲ. ಆಹಾ, ಭರ್ಜರಿ. ನಿಮ್ಗೇನಾದ್ರು ರೆಸಿಪಿ ಬೇಕು ಅಂತಂದ್ರೆ ನಾನು ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ ಹಾಕಿರ್ತೀನಿ ಐ ಬಟನ್ ಅಲ್ಲಿ ನೋಡಿ. ನೀವು ಅಲ್ಲಿ ಒಂದು ವಿಡಿಯೋ ಆಗಲೇ ಮಾಡಿದ್ದೀನಿ ನಾನು ರೆಸಿಪಿ. ಮಟನ್ ತಲೆ ಫ್ರೈದ್ ಮಾಡಿದ, ಸಾಲ್ವ್ ಮಾಡಿದ್ದೀನಿ. ಫ್ರೈ ನೆಕ್ಸ್ಟ್ ಸರಿ ಮಾಡಿದಾಗ ಮಾಡ್ತೀನಿ. ನಾನು ನಿಮ್ಗೆ ಅದೇ ಹೇಳಿದ್ನಲ್ಲ, ಕೇಕ್ ಬಗ್ಗೆ ತೋರಿಸಿದ್ರೆ ಊಟ ಮಾಡಿ ತೋರಿಸಿ ಫ್ರೆಂಡ್ಸ್. ಇವತ್ತು 31st ಡಿಸೆಂಬರ್, ಅದಕ್ಕಾಗಿ ಕೇಕ್ ಎಲ್ಲ ರೋಡಲ್ಲಿ ಮಾಡ್ತಾವ್ರು ಇವರು, ಬೇಕ್ರಿ ಒಳಗೆ ಮಾಡ್ತಿಲ್ಲ. ನಾರ್ಮಲ್ ಆಗಿ ಕೇಕ್ ಬೇಕ್ರಿ ಒಳಗೆ ಮಾಡ್ತಾರೆ. ಇಲ್ಲಿ ನೋಡಿ ಬನ್ನಿ ತೋರಿಸ್ತೀನಿ ನಾನು. ಕೇಕ್ನೆಲ್ಲ ಇವರು ರೋಡಲ್ಲಿ ಟೆಂಟ್ ಎಲ್ಲ ಹಾಕೊಂಡು ಮಾಡ್ತಾರೆ ನೋಡಿ. ಹೆಂಗೆ ರೋಡಲ್ಲಿ ಮಾಡ್ತಾರೆ ಇವರು, ರೋಡಲ್ಲಿ ಇಟ್ಕೊಂಡು. ಈ ಬೇಕ್ರಿ ಇದು, ಆದ್ರೆ ಇವರೆಲ್ಲ ರೋಡಲ್ಲಿ ಮಾಡ್ತಾರೆ. ಇದು ಒಂದೇ ಅಂಗಡಿ ಅಲ್ಲ, ಈ ತರ ಇನ್ನೂ 4-5 ಅಂಗಡಿ ತೋರಿಸ್ತೀನಿ ನೋಡಿ. ಇದಾದ್ರೂ ಬೇಕ್ರಿ ಮುಂದೆ ಇಟ್ಟವ್ರೆ. ಬೇರೆ ಅಂಗಡಿ ಎಲ್ಲ ಟೆಂಟ್ ಹಾಕಿ ರೋಡಲ್ಲಿ ಮಾಡ್ತಾವ್ರೆ, ತೋರಿಸ್ತೀನಿ. ಚಿಲ್ಲರ್ ಇಲ್ಲಿ ಮಧ್ಯದ ರೋಡಲ್ಲಿ, ಇದು ಮಧ್ಯದ ರೋಡಲ್ಲಿ ಹಾಕೋರೆ ಬೇಕ್ರಿ. ಇದು ಬೇಕ್ರಿ, ಅದು ಮಾಡ್ತಿರೋದು ಕೇಕ್. ಇಲ್ಲಿ ಎಷ್ಟು ಕೇಕ್ ಇಟ್ಟ ನೋಡಿ, ವೆರೈಟಿ ಕೇಕ್. ಭಯಾನಕ ಕೇಕ್ ಇಟ್ಟವ್ರೆ. ಎಲ್ಲ ನಾರ್ಮಲ್ ರೇಟ್ಗೆ ಮಾರ್ತಿರ್ತಾರೆ. ಅದೇ ಇವತ್ತು ಸ್ಪೆಷಲ್ ಡೇ ಅಲ್ಲ, ಅದಕ್ಕಾಗಿ ಇವತ್ತು ಭಯಾನಕ ಸೆಲ್ಲಿಂಗ್ ಇರುತ್ತಂತ ಭಯಾನಕ ಕೇಕ್ ಮಾಡಿ ರೋಡಲ್ಲೆಲ್ಲ ಇಟ್ಟು ಫುಲ್ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ಅದೇ ಇನ್ನೊಂದು ಅಂಗಡಿ ತೋರಿಸ್ತೀನಿ ನಿಮ್ಗೆ ನೋಡಿ. ಇಲ್ಲೊಂದು ಟೆಂಟ್ ಹಾಕೋರೆ, ಟೆಂಟ್ ಹಾಕ್ಬಿಟ್ಟು ಈಗ ಇಲ್ಲೂ ಕೇಕ್ ಮಾಡ್ತಿದ್ದಾರೆ ನೋಡಿ. ಇನ್ನೊಂದು ಜಾಗ ನಿಮ್ಮ ಏರಿಯಾದಲ್ಲೂ ಕೇಕ್ ಇದೇ ತರ ಮಾಡ್ತಾರ? ರೋಡಲ್ಲಿ ಟೆಂಟ್ ಅಲ್ಲಿ ಹಾಕ್ಬಿಟ್ಟು ಬೇಕರಿಗಳ ಮುಂದೆ ಕಮೆಂಟ್ ಮಾಡಿ ತಿಳಿಸಿ ನೋಡ, ನಿಮ್ಮ ಏರಿಯಾದಲ್ಲಿ ಯಾವ ತರ ಮಾಡಿದಾರಂತ ನೋಡಿ. ಇನ್ನೊಂದು ಮುಂದೆ ಒಂದು 2 ಬೇಕರಿ ಅಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೊಂದು, ಅದೇ ತರ ಇಲ್ಲೊಂದು, ಇಲ್ಲೂ ಮಾಡ್ತಾವ್ರೆ ಫ್ರೆಂಡ್ಸ್. ನೋಡೋದಲ್ಲ ನಮ್ಮ ಏರಿಯಾದಲ್ಲಿ ಕೇಕ್ ಹೆಂಗ್ ಮಾಡ್ತಾವ, ಫುಲ್ ರೋಡ್ ಹಾಕೊಂಡು ಮಸ್ತಾಗಿ ಫುಲ್ ಎಂಜಾಯ್ ಮಾಡಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಭಯಾನಕ ಕೇಕ್ ಇಟ್ಟಿದ್ದಾರೆ, ಭಯಾನಕ ಮಾರ್ಕೆಟಿಂಗ್ ಮಾಡಿ ಭಯಾನಕ ಸೇಲ್ ಮಾಡ್ತಿದ್ದಾರೆ. ಮತ್ತೆ ನಾನು ನಮ್ದು ಕಾರ್ದು ಅಪ್ಡೇಟ್ ಕೊಡ್ಲೇಬೇಕು ನಿಮ್ಗೆ. ನಮ್ ಇಲಿಗಳು 2 ಇಲಿಗಳು ದೊಡ್ಡದು ಭಯಾನಕ ಸೈಜು. ನಮ್ ಫೋಟೋ ಹಾಕ್ತೀನಿ ನೋಡಿ. ನಮ್ ತಮ್ಮ ಫೋಟೋ ಹಿಡಿದು ಕಳ್ಸೋರು ನನ್ಗೆ 2 ಇಲಿಗಳು ಸಿಕ್ಕಿರೋದು. 2 ಇಲಿಗಳು ಸಿಕ್ಕಿದ್ವು ಅಂತ ನಾವು ಖುಷಿ ಆದ್ವಿ. ಇಲಿ ಎಲ್ಲ ಹೋಗ್ಬಿಟ್ಟೈತೆ ಅನ್ಕೊಂಡ್ವಿ. ಅದು ಕೊಟ್ಟಿರೋದೊಂದು ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ, ಯಾವ್ದು ಇನ್ನೊಂದು ಇಲಿನೂ ಇನ್ನೊಂದು ಇಲಿ ಐತೆ, ಅದು ಸಿಗಾಕೊಂಡಿಲ್ಲ ಅನ್ಕೊಂತೀನಿ. ಇಲ್ಲ ಆಚೆಯಿಂದ ತಿರ್ಗಾ ಇನ್ನೊಂದು ಇಲಿ ಬರ್ತಾ ಇದೆ, ಎಲ್ಲ ಗೊತ್ತಿಲ್ಲ. ಇವತ್ತೂ ಇಲಿ ಇರೋ ಒಂದು ಅದ್ರ ಪೀಕೆಗಳು ಅದೆಲ್ಲ ತಿರ್ಗಾ ಸಿಕ್ಕಿದ್ರು ನಮ್ಗೆಲ್ಲ ಕ್ಲೀನ್ ಮಾಡದ್ಮೇಲೆನು. ಅದಕ್ಕೆ ತಿರ್ಗಾ ಇವತ್ತು ಮ್ಯಾಟ್ ಇಟ್ಟಿದ್ದೀನಿ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಅಯ್ಯೋ ಸೈಕ್ ಆಗ್ಬಿಡೈತಪ್ಪ. ಊಟ ಗೀಟ ಮಾಡ್ಕೊಂಡು ವಾಕಿಂಗ್ ಹೋಗಿ ಬರ್ತಾ ಇದ್ನ, ಅವಾಗ ನಮ್ ತಮ್ಮ ಸುಮ್ನೆ ಬಂದ್ ಆಚೆ ನಿಂತ್ಕೊಂಡಿದ್ದಂತೆ. ಅವಾಗ ಫುಲ್ ಸೌಂಡ್ ಬಂದಂತೆ. ಏನೋ ಒಂದ್ ಸೌಂಡ್ ಬಂದಿದಲ್ಲ ಕಾರ್ ಹತ್ರ ಅಂದ್ಬಿಟ್ಟು ಹೋಗಿ ತೆಗೆದ್ ನೋಡಿದ್ರೆ ಫುಲ್ ಚಲಾಪಿಲಿ ಮಾಡ್ಬಿಡಿಯೋದು ಇಲ್ಲಿ. ಅವ್ರ ಫ್ರೆಂಡ್ಸ್ನೆಲ್ಲ ಅವ್ನ ಅಜ್ಜಿ ಮಾಡ್ಬಿಟ್ಟವಲ್ಲ, ನಾವು ಅಲ್ಲಿಂದ ಆಚೆ ಕಳಿಸ್ಬಿಟ್ವಲ್ಲ. ಅದಕ್ಕೆ ಅದು ಫುಲ್ ಸಿಟ್ಟಲ್ಲಿ ಏನೇನೋ ಮಾಡ್ದೈತೆ, ಗೊತ್ತಿಲ್ಲ ಅದ್ ಏನಾಯ್ತದೆ ಅಂತ. ಏನು ಆಗ್ಲಿ ಅಂದ್ರೆ ಒಳ್ಳೇದು. ತಿರ್ಗಾ ಇವತ್ತು ತಿರ್ಗಾ ಟ್ರಾಪ್ ಇಟ್ಟಿದೀವಿ. ಆ ಟ್ರಾಪ್ ಅಲ್ಲಿ ಸಿಗಾಕೊಂಡ್ರೆ ಒಳ್ಳೇದು. ಇಲ್ಲ ತಿರ್ಗಾ ಶೋರೂಮ್ ಹೋಗ್ಬೇಕು. ತಿರ್ಗಾ ಶೋರೂಮ್ ಅಲ್ಲಿ ಬಿಟ್ಟು ತಿರ್ಗಾ ನಾವು ಅದನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ತಿರ್ಗಾ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋಲಿ. ಇಂದಿಗೆ ಇವತ್ತಿಗೆ ವಿಡಿಯೋ ಮುಗೀತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮಿ ಟಿಲ್ ನೌ. ನಾನು ಲಾಸ್ಟ್ ಅಲ್ಲಿ ಒಂದ್ ಹೇಳೋದು, ಡೋಂಟ್ ವೇಸ್ಟ್ ಯುವರ್ ಡ್ರೀಮ್ ಫಾರ್ ಅನ್ನೆಸರಿ ಪೀಪಲ್. ವರ್ಕ್ ಆನ್ ಯುವರ್ ಡ್ರೀಮ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ ಅನ್ನೆಸರಿ ಪೀಪಲ್. ಪ್ರಾಬ್ಲಮ್ ನಿಮ್ಮಲ್ಲೇ ಇರುತ್ತೆ, ನೀವು ಅದನ್ನ ತಿಳ್ಕೊಳ್ಳಿ. ಅಕ್ಕಪಕ್ಕ ಪ್ರಾಬ್ಲಮ್ ಇರೋದನ್ನೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ. ಬೇಡ ನಿಮ್ಗೆ. ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದು ವರ್ಕ್ ಮಾಡಿ, ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಆ ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಫಸ್ಟ್ ತಿಳ್ಕೊಳ್ಳಿ. ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಅವಾಗ ನೋಡಿ, ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ, ನಿಮ್ಮಲ್ಲಿ ನೀವು ಅರ್ಥ ಮಾಡ್ಕೊಂಡಾಗ, ನಿಮ್ಮ
ನಿಮ್ಮಷ್ಟು ಟ್ಯಾಲೆಂಟೆಡ್, ನಿಮ್ಮಷ್ಟು ಸ್ಮಾರ್ಟ್ ಪರ್ಸನ್ ಇನ್ನೊಬ್ಬ ಇರಲ್ಲ. ನಿಮ್ಮಷ್ಟು ಒಂದು ಡೆಡಿಕೇಟೆಡ್ ಪರ್ಸನ್, ನಿಮ್ಮಷ್ಟು ಡ್ರೀಮ್ ಗೆ ವರ್ಕ್ ಮಾಡೋ ಡೆಡಿಕೇಟೆಡ್ ಪರ್ಸನ್ ಇನ್ನೊಬ್ಬ ಇರಲ್ಲ. ವರ್ಕ್ ಆನ್ ಯೋರ್ ಡ್ರೀಮ್, ಡೋಂಟ್ ವೇಸ್ಟ್ unnecessary time. Have a great day. See you in another video. Thank you very much. Signing off, Jagan Singh.